ಈಗ ಈ ಸಭೆ ನಡೀತಲ್ಲ, ಈ ಸಭೆಯಲ್ಲಿ ಏನ್ ಚರ್ಚೆ ಆಗಿರ್ಬೋದು ಅನ್ನೋದು ಪ್ರಶ್ನೆ. ಸಿಎಂ ಹಾಗೂ ಸಚಿವರ ಗುಪ್ತ ಸಭೆಯಲ್ಲಿ ಚರ್ಚೆ ಆಗಿದ್ದೇನಿರಬಹುದು? ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ? ಸಂಪುಟ ಪುನರಚನೆಯ ವಿಚಾರದ ಬಗ್ಗೆ ಚರ್ಚೆ ಆಯ್ತಾ? ಅಥವಾ ಡಿಕೆಶಿ ಓಟಕ್ಕೆ ಬ್ರೇಕ್ ಹಾಕೋದ್ರ ವಿಚಾರದ ಬಗ್ಗೆ ಚರ್ಚೆ ಆಯ್ತಾ? ಸರ್ಕಾರಿ ಕಾರು ಬಿಟ್ಟು ಬೈರತಿ ಸುರೇಶ್ ಕಾರಿನಲ್ಲಿ ಆಗಮಿಸಿದ್ರ ಸಿಎಂ? ಸಾಕಷ್ಟು ಕುತೂಹಲ ಹುಟ್ಟಾಗ್ತಾ ಇದೆ ಸಿಎಂ ಮತ್ತು ಸಚಿವರ ಈ ರಹಸ್ಯ ಸಭೆ ಯಾಕಾಗಿರಬಹುದು ಪ್ರಶ್ನೆ ಇದೆ. ಸಿಎಂ ಬದಲಾವಣೆ ವಿಚಾರ, ನಾಯಕತ್ವ ಬದಲಾವಣೆಯ ವಿಚಾರ, ಇದ್ರ ಬಗ್ಗೆ ಚರ್ಚೆ ಮಾಡಿದ್ರಾ? ಈಗ ಸಚಿವ ಸಂಪುಟ ಪುನರಚನೆ ಆಗಬೇಕು ಅಂತ ಕುಣಿತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡಿದ್ರಾ? ಯಾವುದ್ರ ಬಗ್ಗೆ ಮಾತಾಡಿರ್ಬೋದು? ಸಿಎಂ ಕೂಡ ತಡವಾಗಿ ಭೈರತಿ ಅವರು ಕಾರ್ನಲ್ಲಿ ಬಂದಿದ್ದಾರೆ ಅನ್ನುವಂಥ ಸುದ್ದಿ ಬೇರೆ ಆಗಿದೆ. ಹಾಗಿದ್ರೆ ಇಷ್ಟು ಮಂದಿ ಒಟ್ಟಾಗಿ ಏನು ಮಾತಾಡಿದ್ದಾರೆ? ಹೈಕಮಾಂಡ್ ಮೇಲೆ ಒತ್ತಡ ಹೇರೋದು, ಹೈಕಮಾಂಡ್ ಜೊತೆಗೆ ಚರ್ಚಿಸೋದು, ಡಿ ಕೆ ಶಿವಕುಮಾರ್ ಅವರಿಗೆ ಬುದ್ಧಿ ಕಲಿಸೋದಕ್ಕೆ ಏನಾದರೂ ಮಾಡೋದು, ಈ ಥರದ್ದು ಏನಾದರೂ ಪ್ಲ್ಯಾನ್ಗಳಾಗಿದೆಯಾ? ರಾಜಣ್ಣ ಅವರು ಅಂತೂ ಸಿಕ್ಕಾಪಟ್ಟೆ ಬೇಸರ ವ್ಯಕ್ತಪಡಿಸ್ತಾ ಇದ್ರು. ಅಯ್ಯೋ, ನಮ್ಮ ಸಿದ್ದರಾಮಯ್ಯನವ್ರ ಮೇಲೆ ಯಾರೋ ಮಾಟ ಮಂತ್ರ ಮಾಡಿಸ್ದಂಗಿದೆ, ಹೇಳಿದ ಮಾತೇ ಕೇಳ್ತಾ ಇಲ್ಲ, ಮೊದಲಿನ ಥರನೇ ಇಲ್ಲ, ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೆಲ್ಲ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಈಗ ಮತ್ತೆ ಬಡ್ದೆಬ್ಬಿಸ್ಬೇಕು. ಸರ್ ಆಗೋದೇ ಇಲ್ಲ, ನೀವು ಹಿಂಗಿದ್ರೆ ಧ್ವನಿ ಎತ್ತಿ ನಮ್ಮ ಬಗ್ಗೆ ಮಾತಾಡಿ. ನೋಡಿ, ಒಂದು ಕಡೆ 2 ಗುಂಪು ಇದೆ ಅಂತ ಇಟ್ಕೊಳ್ಳಿ, ಅದೆಲ್ಲಾದರೂ ಆಗಿರಲಿ. ಆ 2 ಗುಂಪಲ್ಲಿರೋ ನಾಯಕರುಗಳು ಸುಮ್ಮನಿದ್ರು ಅಕ್ಕಪಕ್ಕದಲ್ಲಿರೋರು ಸುಮ್ಮನಿರಲ್ಲ, ಚುಚ್ಚುತ್ತಾನೆ ಇರ್ತಾರೆ, ತಿವಿತಾನೆ ಇರ್ತಾರೆ. ನೀವು ಬಿಡಬಾರ್ದು ಸರ್, ನೀವು ಮಾತಾಡಿ, ಅವ್ರಿಗೆ ಯಾಕೆ ಬಿಟ್ಟು ಕೊಡಬೇಕು? ಈ ಥರದ್ದು ಆಗ್ತಾ ಇರತ್ತೆ. ಈ ಅಕ್ಕಪಕ್ಕದಲ್ಲಿರೋದೇ ಕಿತಾಪತಿ ಜಾಸ್ತಿ, ಕಿವಿ ಊದೋದು ಕಿವಿ ಚುಚ್ಚೋದು ಅಂತಾರಲ್ಲ, ಅದು ಜಾಸ್ತಿ ನಡೀತಾ ಇರತ್ತೆ.